ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮನೆಯ ಪ್ರವೇಶ ದ್ವಾರದ ಹತ್ರ ಪ್ರತಿನಿತ್ಯ ಈ ಕೆಲಸ ಮಾಡಿ ನೋಡಿ. ಇದನ್ನ ಹಾಕೋದ್ರಿಂದ ವರ್ಷದೊಳಗೆ ಕೋಟ್ಯಾಧೀಶ್ವರರಾಗ್ತೀರಾ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ದೇವಿ ಮಹಾಲಕ್ಷ್ಮಿ ಸುಖ, ಸಂತೋಷ, ಧನ, ಅಷ್ಟೈಶ್ವರ್ಯಗಳನ್ನ ಪಾಲಿಸುವಂತಹ ದೇವತೆ. ಈ ದೇವತೆ ಸದಾ ಪ್ರತಿಯೊಬ್ಬರ ಮನೆಯ ಪ್ರವೇಶ ದ್ವಾರದ ಮುಂದೆ ಬಂದು ನಿಲ್ತಾಳೆ. ಆಕೆ ಹಾಗೆ ಬಂದು ನಿಲ್ಲುವ ಸಮಯದಲ್ಲಿ ನೀವು ಆಕೆಯನ್ನ ಒಳಗಡೆ ಬರಮಾಡಿಕೊಂಡ್ರೆ ನೀವಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿರೋರ ಅದೃಷ್ಟವೂ ಕೂಡ ಬದಲಾಗೋಗುತ್ತೆ. ಈ ನಂಬಿಕೆಯಿಂದಲೇ ಹಿಂದಿನ ಕಾಲದಲ್ಲಿ ಬೆಳಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಮನೆಯ ಬಾಗಿಲಿಗೆ ನೀರು ಹಾಕೋರು, ಹಾಗೇನೆ ರಂಗೋಲಿ ಕೂಡ ಹಾಕೋರು. ಇಂದಿಗೂ ಹಳ್ಳಿಗಳಲ್ಲಿರುವಂತಹ ಮನೆಗಳಲ್ಲಿ ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕುವಂತಹ ಅಭ್ಯಾಸವನ್ನ ನೋಡಬಹುದು. ಆದ್ರೆ ಇಂದಿನ ಅಪಾರ್ಟ್ಮೆಂಟ್ ಮನೆಗಳಲ್ಲೆಲ್ಲ ಇದು ಅಪರೂಪ ಅಂತಾನೆ ಹೇಳ್ಬೋದು. ಆದ್ರೆ ಈ ಅಭ್ಯಾಸವನ್ನ ನೀವು ರೂಢಿ ಮಾಡ್ಕೊಳ್ಬೇಕು. ಆದ್ರೆ ನಾವು ಹೇಳದಂತೆ ಇದನ್ನ ಮಾಡ್ತಾ ಹೋಗಿ, ಆಗ ನೋಡಿ ಮನೆ ಅನ್ನೋದು ಅದೃಷ್ಟದ ಖಜಾನೆ ಆಗೋಗ್ಬಿಡತ್ತೆ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಸಾಲ ಇರಬಾರ್ದು, ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಿ ಹೋಗ್ಬೇಕು ಅಂತಂದ್ರೆ, ಹಾಗೇನೆ ಜೀವನದಲ್ಲಿ ಇನ್ನೊಬ್ರು ಮುಂದೆ ಸಾಲಕ್ಕಾಗಿ ಕೈ ಚಾಚಬಾರ್ದು ಅಂತಂದ್ರೆ, ಹಾಗೇನೆ ಜೀವನದಲ್ಲಿ ನೀವು ಕೈ ಹಾಕುವಂತಹ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಇಂದೇ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಕೆಲವರಿಗೆ ಮನೆ ಮುಂದೆ ನೀರು ಹಾಕೋದ್ರ ಬಗ್ಗೆ ತುಂಬಾ ಪ್ರಶ್ನೆಗಳಿವೆ. ಯಾವ ಸಮಯದಲ್ಲಿ ನೀರು ಹಾಕೋದು ಉತ್ತಮ ಮತ್ತು ಹೇಗೆ ಹಾಕಬೇಕು ಅನ್ನೋದು. ಅದರಲ್ಲೂ ಹೆಣ್ಣು ಮಕ್ಕಳೇ ಮಾಡುವಂತಹ ಈ ಕೆಲಸದಲ್ಲಿ ಬೆಳಗ್ಗೆ ಸಮಯದಲ್ಲಿ ಹಾಕಬೇಕಾ ಅಥವಾ ಸಂಜೆ ಸಮಯದಲ್ಲಿ ಹಾಕಿದ್ರೆ ಒಳ್ಳೇದಾ ಅನ್ನೋ ಪ್ರಶ್ನೆ ಕೂಡ ಇರುತ್ತೆ. ಈ ವಿಡಿಯೋವನ್ನ ಮುಂದೆ ನೋಡ್ತಾ ಹೋಗಿ ನಿಮ್ಮಲ್ಲಿರುವಂತಹ ಗೊಂದಲಕ್ಕೆ ಪರಿಹಾರವಂತೂ ಸಿಕ್ಕೇ ಸಿಗುತ್ತೆ. ನೀವು ಬಾಡಿಗೆ ಮನೆಯಲ್ಲಿರಿ ಅಥವಾ ಸ್ವಂತ ಮನೆಯಲ್ಲೇ ಇರಿ, ಅದು ಹೋಗ್ಲಿ, ಒಂದೇ ಒಂದು ಕೋಣೆಯಲ್ಲಿರಿ. ಆ ಸಮಯಕ್ಕೆ ಅದು ನಿಮ್ಮ ಮನೆಯೇ ಅಲ್ವಾ? ಆದ್ರಿಂದ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಪ್ರವೇಶ ದ್ವಾರಕ್ಕೆ ತಪ್ಪದೆ ನೀರು ಹಾಕಿ. ಅದರಿಂದ ನಿಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ. ಹೆಣ್ಣು ಮಕ್ಕಳು ಮುಟ್ಟಾದ್ರೂ ಕೂಡ ಈ ಕೆಲಸವನ್ನ ತಪ್ಪಿಸಬೇಡಿ. ಇದು ಧಾರ್ಮಿಕ ಕೆಲಸ ಅಂದ್ಕೊಳ್ಳೋದಕ್ಕಿಂತ ಪ್ರತಿನಿತ್ಯದ ಕೆಲಸ ಅಂದ್ಕೊಂಡು ಮಾಡಿ. ಮನೆಯ ಹೆಬ್ಬಾಗಿಲಲ್ಲಿ ಹಿರಿಯರ ವಾಸವಿರುತ್ತೆ ಅಂತ ಹೇಳಲಾಗುತ್ತೆ. ಆದ್ರಿಂದ ಮನೆಯ ಹೊಸ್ತಿಲು ತೊಳೆಯೋದ್ರಿಂದ ಮನೆಯಲ್ಲಿರುವಂತಹ ಗ್ರಹದೋಷ, ಪಿತೃದೋಷಗಳು ಹೊರಟೋಗ್ಬಿಡತ್ತೆ. ಅಲ್ಲದೆ ಕೆಲ ಹನಿಗಳು ಆ ಪ್ರವೇಶ ದ್ವಾರದ ಹೊಸ್ತಿಲಲ್ಲಿ ಬಿದ್ದರೆ ಅವರು ಕೂಡ ಪ್ರಸನ್ನರಾಗಿರ್ತಾರೆ. ಹಾಗಂತ ಬೆಳಗ್ಗೆಯೇ ಎದ್ದು ಸ್ನಾನ ಮಾಡಿ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಈ ಕೆಲಸ ಮಾಡಬೇಕು ಅಂತೇನಿಲ್ಲ. ನೀವು ಬೆಳಗ್ಗೆ ಎದ್ದು ಆರಾಮಾಗಿ ಮಾಡಬಹುದು. ಆದ್ರೆ ಹಾಸಿಗೆಯಿಂದ ಹೊರಗಡೆ ಕಾಲಿಡೋ ಮೊದಲು ಈ ಒಂದು ಕೆಲಸವನ್ನ ಮಾಡಬೇಕು. ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ನಿಮಗೆ ಅನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು. ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ನೋಡ್ತಾರೆ. ಹಾಗೇನೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಬೆಳಗ್ಗೆ ಸಮಯದಲ್ಲಿ ಕಣ್ಣು ಬಿಟ್ಟಾಕ್ಷಣ ನಿಮ್ಮ ಕೈಯನ್ನ ಮೊದಲು ನೋಡ್ಕೊಳ್ಳಿ ಮತ್ತು ಮಹಾಲಕ್ಷ್ಮಿಯನ್ನ ನೆನಪು ಮಾಡ್ಕೊಳ್ಳಿ. ಹಾಗೇನೆ ಪಂಚದೇವತೆಗಳಾದ ದುರ್ಗೆ, ಶಿವ, ಶ್ರೀಹರಿ, ವಿಷ್ಣು, ಗಜಾನನ ಜೊತೆಗೆ ಸೂರ್ಯದೇವನನ್ನ ಪ್ರಾರ್ಥಿಸಿಕೊಂಡು ಭೂಮಿಯನ್ನ ಸ್ಪರ್ಶಿಸಿ. ಹಾಗೇನೆ 2 ರಿಂದ 3 ಬಾರಿ ನಮಸ್ಕಾರ ಮಾಡಿ ಹಾಸಿಗೆಯಿಂದ ಎದ್ದು ಪ್ರವೇಶ ದ್ವಾರಕ್ಕೆ ನೀರು ಹಾಕುವಂತಹ ಕೆಲಸವನ್ನ ಮಾಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ದಿನವೂ ಚೆನ್ನಾಗಿರೋದಲ್ಲದೆ ಉತ್ಸಾಹದಿಂದ ಕೂಡಿರುವಂತೆ ಮಾಡುತ್ತೆ. ಹಾಗೇನೆ ಈ ವಿಡಿಯೋದಲ್ಲಿ ಹೇಳಬೇಕಾದ ಮುಖ್ಯವಾದ ಉಪಾಯ,
ಈ ಉಪಾಯದ ಜೊತೆಗೆ ಇನ್ನೊಂದು ಸರಳ ಹಾಗೂ ಅದ್ಭುತವಾದ ಉಪಾಯ ನಿಮಗಾಗಿ. ಆದರೆ ಈಗ ಈ ಪ್ರವೇಶ ದ್ವಾರಕ್ಕೆ ನೀರು ಹಾಕೋದ್ರ ಬಗ್ಗೆ ಮುಖ್ಯವಾದ ವಿಷಯವನ್ನ ನೆನಪಲ್ಲಿಟ್ಕೊಳ್ಳಿ. ಅದೇನು ಅಂತಂದ್ರೆ, ಬೆಳಗ್ಗೆ ನೀರು ಹಾಕಬೇಕು ಅಂದಾಕ್ಷಣ ಬೆಳಗ್ಗೆ ಎದ್ದು ಸಿಕ್ಕ ಪಾತ್ರೆಯಲ್ಲಿ ನೀರನ್ನು ತುಂಬಿಕೊಂಡು ಮನೆ ಬಾಗಿಲಿಗೆ ಹಾಕೋದು ಅಂತ ಅರ್ಥ ಅಲ್ಲ. ಬದಲಿಗೆ ನೀವು ರಾತ್ರಿಯೇ ತಾಮ್ರ ಇಲ್ಲ ಹಿತ್ತಾಳೆ ಅಥವಾ ಸ್ಟೀಲ್ ಆಗಿದ್ರೂ ಪರವಾಗಿಲ್ಲ, ಅದರಲ್ಲಿ ನೀರನ್ನು ತುಂಬಿಡಿ. ಅದು ಕೂಡ ನಿಮ್ಮ ಅಡುಗೆ ಮನೆಯಲ್ಲೇ ಇಡಬೇಕು. ಆ ನೀರು ನಿಮ್ಮ ಮನೆಯಲ್ಲಿರುವಂತಹ ಶಕ್ತಿಯನ್ನ ಹೀರ್ಕೊಂಡಿರುತ್ತೆ. ಈಗ ಅದೇ ನೀರನ್ನ ಬೆಳಗ್ಗೆ ಎದ್ದು ಬಾಗಿಲಿನ ಹೊಸ್ತಿಲಿಗೆ ಹಾಕ್ಬಿಡಿ. ಮನೆಯಲ್ಲೇನಾದ್ರೂ ದುಷ್ಟಶಕ್ತಿ ಇದ್ರೆ ಅದೇ ನೀರಿನ ಮೂಲಕ ಹೊರಗಡೆ ಹೋಗ್ಬಿಡುತ್ತೆ. ಇನ್ನು ಕೊನೆಯಲ್ಲಿ ಈ ವಿಶೇಷ ಉಪಾಯ ನಿಮಗಾಗಿ. ದೇವರ ಕೋಣೆಯಲ್ಲಿ ಕಲಶದಲ್ಲಿ ನೀರು ತುಂಬಿಡೋದನ್ನ ನೋಡಿರ್ತೀರಾ. ಈ ನೀರು ತುಂಬಾ ಪವಿತ್ರವಾಗಿರೋದು. ನಿಮ್ಮ ಮನೆಯಲ್ಲಿ ಗಂಗಾಜಲ ಇದ್ರೆ ಆ ನೀರಲ್ಲಿ 2 ಹನಿ ಹಾಕಬೇಕು, ಇಲ್ಲದೇ ಇದ್ರೂ ಕೂಡ ಪರವಾಗಿಲ್ಲ. ಆ ನಂತರ ಮರುದಿನ ಆ ನೀರನ್ನ ಎಲ್ರಿಗೂ ತೀರ್ಥ ರೂಪದಲ್ಲಿ ಕೊಡಬೇಕು. ಇದು ಯಾರ ಸುತ್ತಾದ್ರೂ ನಕಾರಾತ್ಮಕ ಶಕ್ತಿ ಆವರಿಸ್ಕೊಂಡಿದ್ರೆ ಅದು ಕೂಡ ದೂರ ಆಗುವ ಹಾಗೆ ಮಾಡುತ್ತೆ. ಜೊತೆಗೆ ಮನೆಯಲ್ಲಿರುವಂತಹ ಸಕಾರಾತ್ಮಕ ಶಕ್ತಿಯನ್ನ ಹೀರ್ಕೊಂಡಿರೋದ್ರಿಂದ ಆ ನೀರಿಗೆ ವಿಶೇಷ ಶಕ್ತಿ ಪ್ರಾಪ್ತಿಯಾಗಿರುತ್ತೆ. ಈಗ ಆ ನೀರು ಅನಾರೋಗ್ಯ ಇರುವವರು ಕುಡಿದ್ರೂ ಕೂಡ ಯಾವ ಔಷಧಿಯಿಂದ ಗುಣವಾಗದಂತಹ ಕಾಯಿಲೆ ಗುಣವಾಗೋದಕ್ಕೆ ಆರಂಭವಾಗುತ್ತೆ. ಇನ್ನು ಉಳಿದ ನೀರನ್ನ ಮನೆಯ ಎಲ್ಲಾ ಕೋಣೆಗಳಿಗೆ ಸಿಂಪಡಿಸಿ ಕೊನೆಗೆ ಮನೆಯ ಹೊರಗಡೆ ಇರುವಂತಹ ಗಿಡಗಳಿಗೆ ಹಾಕ್ಬಿಡಿ. ಇನ್ನೂ ಒಂದು ವಿಚಾರ ಏನು ಅಂತಂದ್ರೆ, ದೇವರ ಮುಂದೆ ಇಟ್ಟ ನೀರನ್ನ ಸೇವಿಸೋದ್ರಿಂದ ಇಲ್ಲ ಮನೆಯ ಪ್ರವೇಶ ದ್ವಾರಕ್ಕೆ ನೀರು ಹಾಕೋದ್ರಿಂದ ಮನೆಯಲ್ಲಿರುವಂತಹ ದುಷ್ಟಶಕ್ತಿಗಳು ಹೊರಗಡೆ ಹೋಗೋದಲ್ಲದೆ ಮನೆಯಲ್ಲಿರುವಂತಹ ಮನಸ್ತಾಪ, ಕಲಹ ಇವುಗಳು ಕೂಡ ದೂರ ಆಗೋಗ್ಬಿಡತ್ತೆ. ಆದ್ರಿಂದ ನಾವು ಹೇಳಿರುವಂತಹ ಈ ಉಪಾಯವನ್ನ ಮಾಡಿ. ಆಮೇಲೆ ಇದರಿಂದ ಏನಾಗುತ್ತೆ ಅನ್ನುವಂತಹ ಅನುಭವ ನಿಮಗೂ ಆಗೇ ಆಗತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ? ಮನೆಯ ಪ್ರವೇಶ ದ್ವಾರದ ಹತ್ರ ಪ್ರತಿನಿತ್ಯ ಈ ಕೆಲಸ ಮಾಡಿ ನೋಡಿ. ಇದನ್ನ ಹಾಕೋದ್ರಿಂದ ವರ್ಷದೊಳಗೆ ಕೋಟ್ಯಾಧೀಶರಾಗ್ತೀರಾ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.